बस यही जर्नी है, ज्यादा कुछ भी नहीं है। हाँ। थोड़ा फिल्मों वगैरह का शौक मुझे ज्यादा रहता है, हीरो बनने का। ಹಾಯ್ ಆಲ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ತುಂಬಾ ಎಕ್ಸೈಟ್ಮೆಂಟ್ ಇಂದ, ಒಂದ್ ರೀತಿ ಭಯದಿಂದಲೇ ಇವತ್ತಿನ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸರ್ ಮುಂದೆ ಕುತ್ಕೊಂಡಿದ್ದೀನಿ. ಸರ್ ಯಾರು ಅಂತಂದ್ರೆ, ನಾನು ಈಗಷ್ಟೇ ಹೊರಗಡೆಯಿಂದ ನಾನು ನೋಡ್ಕೊಂಡ್ ಬಂದೆ ಅಜ್ಮೇರಾ ಫ್ಯಾಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಇದನ್ನ ಅಜ್ಮೇರಾ ಫ್ಯಾಷನ್ ಬಗ್ಗೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ಹಾಗೆ ಗುಜರಾತ್ ಅಲ್ಲಿ ಅಜ್ಮೇರಾ ಅಂತಂದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳಿ ಇಡೀ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ಆಲ್ ಓವರ್ ವರ್ಲ್ಡ್ಗೂ ಕೂಡ ಪರಿಚಯ ಇರುವಂತದ್ದು ಅಜ್ಮೇರಾ ಫ್ಯಾಷನ್. ಅಜ್ಮೇರಾ ಫ್ಯಾಷನ್ ಅಂದ್ರೆ ಟೆಕ್ಸ್ಟೈಲ್ ಬಗ್ಗೆ ಇರುವಂತ ಒಂದು ಮಾರ್ಕೆಟಿಂಗ್ ಆಗ್ಲಿ ಅಥವಾ ಏನ್ ಹೇಳ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು. ಇಲ್ಲಿಗೆ ನಾನು ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಫಸ್ಟ್ ಟೈಮ್ ನಾನು ಇದನ್ನ ಮಾಡ್ತಿರೋದು. ಇವರು ರಾಶಿ ಅಂತ, ಇವ್ರನ್ನ ಫಸ್ಟ್ ಪರಿಚಯ ಮಾಡಿಸ್ಬಿಡ್ತೀನಿ. ಇವ್ರು ಕನ್ನಡ ಮಾತಾಡೋರೆ. ನನಗೆ ಇವ್ರು ಹೇಳ್ತಾ ಇದ್ದ ಪ್ರಕಾರ ವ್ಯೂವರ್ಸ್ ಡಿಮಾಂಡ್ ತುಂಬಾ ಇದೆ. ಯಾಕೆ ಅಂದ್ರೆ ಬರೀ ಬಟ್ಟೆಗಳನ್ನ ನೋಡೋದಷ್ಟೇ ಅಲ್ಲ, ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಏನ್ ಸ್ಟಾರ್ಟ್ ಮಾಡಿದ್ರು ಸರ್ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇದೆ. ಯಾಕಂದ್ರೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರ್ಗು ಕೂಡ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಒಂದೊಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನೋ ಒಂದು ಆಸೆ ಇರುತ್ತೆ. ಸೊ ನಾವು ಬಟ್ಟೆ ನೋಡಕ್ಕೂ ಮುಂಚೆನೆ ಸರ್ನ ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಇದೆ. ಸರ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರು ಹೇಗೆ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ರು, ಇಲ್ಲಿವರೆಗೂ ಹೇಗೆ ಅವ್ರು ತಲುಪಿದ್ರು ಅಂತ ಅನ್ನೋದನ್ನ, ಅವ್ರ ಲೈಫಲ್ಲಿ ಏನೇನೆಲ್ಲ ಇದನ್ನ ಅಚೀವ್ ಮಾಡ್ಲಿಕ್ಕೆ ಏನೆಲ್ಲ ಫೇಸ್ ಮಾಡಿದ್ರು ಅದನ್ನ ತಿಳ್ಕೊಳ್ಳೋಣ. ಅಜ್ಮೇರಾ ಫ್ಯಾಷನ್ ಸರ್ ನಿಮ್ಮ ಹೆಸರು? मेरा नाम अजय अजमेरा. ಅಜಯ್ ಅಜ್ಮೇರಾ ಸರ್ ಹೆಸರೇ ಕಂಪನಿಗೆ ಇಟ್ಟಿದ್ದಾರೆ. ಸೊ ಸಾಕಷ್ಟು ಅವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ. ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಗಿನ್ನಿಸ್ ಅವಾರ್ಡ್ ಇರ್ಬೋದು, ಗಿನ್ನಿಸ್ ರೆಕಾರ್ಡ್ ಅವಾರ್ಡ್ ಇರ್ಬೋದು, ತುಂಬಾನೇ ಅವಾರ್ಡ್ಸ್ ನೀವು ಅಲ್ಲಿ ನೋಡ್ತಿರೋದು ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಅವಾರ್ಡ್ಸ್ ಬಂದಿದೆ ಅಂತ. ಸೊ ಇವತ್ತು ಸರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವ್ರು ಹೇಗೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು, ಹೇಗೆ ಅಚೀವ್ ಮಾಡಿದ್ರು ಅಂತ ಅದನ್ನ. ಸರ್ ನಮಸ್ತೆ. ನಮಸ್ತೆ. ತುಂಬಾ ತುಂಬಾ ನಮಸ್ತೆ. ಕರ್ನಾಟಕದಿಂದ ಬಂದು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಕರ್ನಾಟಕದ ಜನತೆಗೆ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ನೀವು ಹೇಗಿದನ್ನ ಸ್ಟಾರ್ಟ್ ಮಾಡೋದ್ರಿಂದ ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಹೇಗೆ ಆಸಕ್ತಿ ಬಂತು ತಿಳಿಸ್ಕೊಡಿ ಸರ್. ये ऐसा कह रहे हैं कि आपने ये बिजनेस कैसे स्टार्टअप किया, कैसे आप इसमें ग्रो किए, आपका पूरा जर्नी, मतलब इसको कैसे आपने ओवरकम किया, वो सब इनको जानना. अच्छा, ओके. मैं हिंदी में बताता हूँ आपको शॉर्ट में. जी जी. नहीं तो बहुत बड़ा हो जाएगा वीडियो. सब लोग इतना देखेंगे नहीं. छोटे से रूप में बताता हूँ. मैं राजस्थान से हूँ, मारवाड़ी जिसको बोलते हैं. 1992 में मैं सूरत आया था. फिर मैंने एक ब्रोकरेज बोलते हैं यहाँ पे, वो किया कुछ दिन. फिर एक लीडिंग मैन्युफैक्चरर यहाँ पे थे पहले, अभी भी हैं वो, उनके यहाँ मैंने सर्विस करी 19 ईयर्स. फिर उसके बाद मैंने अपना ये अजमेरा फैशन स्टार्ट किया. अच्छा. तो बस यही जर्नी है, ज्यादा कुछ भी नहीं है. हाँ. थोड़ा फिल्मों वगैरह का शौक मुझे ज्यादा रहता है, हीरो बनने का. ಅವ್ರು ಹೇಳ್ತಾ ಇದ್ದಾರೆ ಲೈಕ್ ಅವರು 19 ಇಯರ್ಸ್ ಮುಂಚೆ ಒಂದು ಬ್ರೋಕರೇಜ್ ಕೆಲಸ ಮಾಡಿದ್ರು. ಅಲ್ಲಿಗೆ ಅವ್ರು ಹೇಗೆ ಗ್ರೋ ಅಪ್ ಮಾಡಿದ್ದಾರೆ, ಹೇಗೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಲೈಕ್ ಪ್ರಾಡಕ್ಟ್ಸ್ ಬಗ್ಗೆ ಹೇಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಎಲ್ಲ ಅವರು ಅಲ್ಲಿಂದ ತಿಳ್ಕೊಂಡು ಈಗ ಇಲ್ಲಿ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಸರ್ एक बिजनेस स्टार्ट करने के लिए ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ತರ ಸ್ಟಾರ್ಟ್ ಮಾಡಬೇಕು, ನೀವು ಎಷ್ಟು ಅಮೌಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಿ? एक बिजनेस स्टार्टअप करने के लिए क्या क्या कितने अमाउंट का स्टार्ट करना है, क्या क्या स्टेप्स है, कैसे आप बिजनेस स्मॉल बिजनेस ಮಾಡಬೇಕು ಅಂತಂದ್ರೆ? देखिए, बिजनेस में ऐसे कपड़े का बिजनेस बहुत बड़े रूप में भी किया जा सकता है. हाँ. बट इसका एक अच्छा ऑप्शन ये है कि आप अगर छोटे से ही स्टार्ट करना चाहते हैं, थोड़ी अमाउंट से, तो भी ये बिजनेस को स्टार्टअप आप कर सकते हैं. मात्र 20-25 हजार रुपए में अगर कोई लेडीज स्टार्ट करना चाहती है कि घर से ही बिजनेस करना है, तो भी वो स्टार्ट कर सकती है. ये एक एक्स्ट्रा अपॉर्चुनिटी है कपड़े के बिजनेस में. बाकी कपड़े का बिजनेस तो जितना मर्जी आप बड़ा कर सकते हैं, कोई मुश्किल नहीं.
ಲೈಕ್ ಮನೆಯಿಂದ ಯಾರಾದ್ರೂ ಮಹಿಳೆಯರು ಹೌಸ್ ವೈಫ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇಫ್ ದೇ ಗೋ ಫಾರ್ ಜಾಬ್, ಅವ್ರು ಜಾಬ್ ಅಲ್ಲಿನೂ ಹೋಗ್ತಾ ಇದಾರೆ, ಅವ್ರಿಗೆ ಇದೆ ಲೈಕ್ ಸ್ಯಾಟರ್ಡೆ ಸಂಡೇ ನಾನೇನ್ ಬಿಸ್ನೆಸ್ ಮಾಡ್ಬೇಕು ಸೈಡ್ ಅಲ್ಲಿ, ಸೊ ದೇ ಕ್ಯಾನ್ ಸ್ಟಾರ್ಟ್ ಅಪ್. ಮಿನಿಮಮ್ ಒಂದ್ 25,000 to 20,000 ರೂಪಾಯಿಗೆ ಪರ್ಚೇಸಿಂಗ್ ಮಾಡ್ಕೊಂಡು ಅವ್ರು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದ್ ಬಿಸ್ನೆಸ್ ನ ಸೆಟಪ್ ಮಾಡ್ಬೋದು. ಅಂಡ್ ಫ್ಯಾಬ್ರಿಕ್ಸ್ ಅಂಡ್ ಟೆಕ್ಸ್ಟೈಲ್ ಬಿಸ್ನೆಸ್, ಕ್ಲೋತಿಂಗ್ ಬಿಸ್ನೆಸ್ ಅದು ವರ್ಲ್ಡ್ ವೈಡ್ ಇರುತ್ತೆ. ನೀವ್ ಎಷ್ಟ್ ಮಾಡ್ತೀರಾ ಅದು ಕಡಿಮೆನೆ. ಸೊ ಯು ಕ್ಯಾನ್ ಗ್ರೋ ಇನ್. ಸೊ ಊಟ ಬಟ್ಟೆಗೆ ಯಾವತ್ತಿಗೂ ನಮ್ಗೆ ಬೇಡ ಅಂತ ಹೇಳಂಗಿಲ್ಲ, ಪ್ರತಿದಿನ ನಮ್ಗೆ ಬೇಕಾಗಿರೋದು ಊಟ ಮತ್ತೆ ಬಟ್ಟೆ. ಸೊ ಈ ಎರಡು ಬಿಸ್ನೆಸ್ ಅಲ್ಲೇ ನಾವು ನಿಜವಾಗ್ಲೂ ಒಂದು ಸಕ್ಸಸ್ ಕಾಣ್ಬೋದು ಅಂತಾನೆ ಹೇಳ್ಬೋದು. ಸೊ ಸರ್ ಹೇಳ್ದಂಗೆ ಬಟ್ಟೆ ನೀವು ಸಣ್ಣ ಕ್ವಾಂಟಿಟಿನಲ್ಲಿ ನೀವು ಬಿಸ್ನೆಸ್ ಮನೆಯಿಂದಾನೇ ಶುರು ಮಾಡಿದ್ರು ನಿಮ್ಗೆ ನಿಜವಾಗ್ಲೂ ಅದು ಕೈ ಹತ್ತತ್ತೆ ಅಂತಾನೆ ಹೇಳ್ಬೋದು. लेडीज ಕೂಡ ಮಾಡುವಂತ ಒಂದು ಕೆಲಸ. आपने ये पूछा मुझसे कि मिनिमम बजट कितना स्टार्ट से हो सकता है. ये तो कोई अगर नया बिजनेस करना चाहता है तो उनके लिए होगी. खासकर महिलाओं को हम मोटिवेट करते हैं बिजनेस करने के लिए, क्योंकि हमारी महिला सशक्तिकरण मातृशक्ति जो है थोड़ा हाउसवाइफ ज्यादा बन के रहती है या बना के रखा जाता है उनको. ऐसा भी होता है कि घर के जेंट्स उनको बाहर निकलने नहीं देते हैं कि आपको क्या करने की जरूरत है. तो हम ये चाहते हैं कि एक जो लेडीज है खासकर वो अपनी छोटी छोटी जरूरतों के लिए किसी के आगे हाथ ना फैलाए. वो खुद अपना कोई एक ऐसा इनकम सोर्स जनरेट करके रखे जिससे कि वो छोटी जरूरतें खुद पूरी हो जाए. उसके लिए हम लोग मोटिवेट करते हैं. अगर आप एक रिटेलर हैं, ऑलरेडी बिजनेस कर रहे हैं, आप कर्नाटक से हैं, बेंगलोर में ही मान लीजिए आपका एक रिटेल शॉप है आपकी, और आप वहीं से किसी से कपड़ा खरीदते हैं, बेंगलोर में ही मान लीजिए पद्मा से खरीदते हैं, महालक्ष्मी से खरीदते हैं, बहुत सारे बेंगलोर में होलसेलर्स हैं, तो वहाँ आप 15%, 10% या 20% या 20% एक्स्ट्रा पे करते हैं उनको. आप डायरेक्ट सूरत से परचेज कर सकते हैं. तो अगर आप रिटेलर हैं और चाहते हैं कि कपड़ा सही रेट में आपको मिले तो अजमेरा फैशन एक वन स्टॉप डेस्टिनेशन आप लोगों के लिए हो सकता है, जहाँ पे हर चीज आपको मिलेगी. साड़ीज, कुर्ती, लेगिंग्स, पेटीकोट, ब्लाउज, फुल वुमेन्स वियर के सभी आइटम, लहंगा चोली हो गया, ड्रेस मटेरियल हो गया, मेंस वियर के सारे आइटम्स आपको यहाँ पे मिलेंगे. किड्स वियर के सारे आइटम आपको एक छत के नीचे मिलेंगे. कर्टन्स आपको मिलेंगे, बुर्का आपको मिलेगा, बेडशीट आपको मिलेगी, टॉवल्स आपको मिलेंगे, हैंकीज आपको मिलेंगी. तो सब चीज आप एक छत के नीचे अजमेरा फैशन से अगर आप चाहते हैं तो परचेज कर सकते हैं. आपके लिए दूसरी अपॉर्चुनिटी, जैसा कि मैंने बताया कि रिजनेबल रेट, हम एक डीलर को जिस रेट में देते हैं, एक होलसेलर मेरा जो बेंगलोर में जो बैठा हुआ है वो जिस रेट में परचेज करता है, हम अगर कोई लेडीज बिजनेस करना चाहती है तो उसको भी हम उसी रेट में देते हैं जिस रेट में डीलर और होलसेलर को दिया है. कोई फर्क नहीं है. ऑलरेडी रिटेलर शॉप है वहाँ पे, तो उसको भी हम उसी रेट में देंगे. अगर बिजनेस करने के लिए किसी को भी कपड़ा चाहिए तो वो हमारे यहाँ से जो फिक्स प्राइस हमने की हुई है, चाहे डीलर के लिए चाहे होलसेलर के लिए, वही रेट के अंदर आपको कपड़ा मिल सकता है. तो ये एक बहुत बड़ी अपॉर्चुनिटी है किसी भी रिटेलर के लिए, किसी भी लेडीज के लिए जो घर पे सिर्फ हाउसवाइफ बोलना शायद गलत हो जाएगा, क्योंकि हाउसवाइफ का भी बहुत बड़ा काम होता है. घर का काम करना, बच्चों की परवरिश करना, इतना सब काम बहुत बड़ा काम होता है. फिर उसके अलावा भी समय रहता है सबके पास में थोड़ा थोड़ा, तो आप उस समय का सदुपयोग करते हुए एक एक्स्ट्रा इनकम सोर्स जनरेट आप कर सकते हो, जिससे कि आपकी छोटी मोटी जरूरत पूरी हो सके. ಸರ್ ಇದು ಹೇಳ್ತಾ ಇದ್ದಾರೆ, ಲೈಕ್ ಇಫ್ ರಿಟೇಲರ್ಸ್ ಇದ್ದಾರೆ ಅವ್ರಿಗೇನು ಲೈಕ್ ಇಫ್ ಯು ವಾಂಟ್ ನಿಮ್ಗೆ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಸಿಗುತ್ತೆ. ನಾವ್ ಇನ್ ಬಿಟ್ವೀನ್ ಏನಾದ್ರೂ ಮಾರ್ಜಿನ್ ಇರಲ್ಲ, ಏನೂ ಇಲ್ಲ. ಇಲ್ಲಿಂದ ನಿಮ್ಗೆ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ತಗೋಬಿಟ್ಟು ನೀವ್ ನಿಮ್ ಕಾಸ್ಟಿಂಗ್ ಸೆಟ್ ಮಾಡ್ಕೊಂಡು ಮುಂಚೆ ಸೇಲ್ ಮಾಡ್ಬೋದು. ಅದು ಮತ್ತೆ ರಿಟೇಲರ್ಸ್ ಇರ್ಲಿ ಡೀಲರ್ಸ್ ಇರ್ಲಿ ಎಲ್ಲಾರ್ಗು ಕೂಡ ಒಂದೇ ರೇಟ್ ಇರುತ್ತೆ. ನಿಮ್ಗೆ ಎಷ್ಟು ಇಷ್ಟಪಟ್ಟುತ್ತೆ ಅಷ್ಟು ಮಾರ್ಜಿನ್ ಹಾಕ್ಬಿಟ್ಟು ನೀವು ಮುಂಚೆ ಅದನ್ನ ಸೇಲ್ ಮಾಡ್ಬೋದು. ಅಂಡ್ ಹೌಸ್ ವೈಫ್ಸ್ ಲೈಕ್ ಹೇಳ್ಬಾರ್ದು, ಬಟ್ ಹೌಸ್ ವೈಫ್ಸ್ ಮನೆಯಿಂದ ಕುತ್ಕೊಂಡಿದ್ದಾರೆ, ಸ್ವಲ್ಪ ಟೈಮ್ ಎಲ್ಲಾರ್ ಕಡೆನೂ ಫ್ರೀ ಇದೆ. ಸೊ ಸರ್ ಇದು ಹೇಳ್ತಾ ಇದ್ದಾರೆ, ಟೈಮ್ ನ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಇದು ಸೈಡ್ ಇನ್ಕಮ್ ಸ್ವಲ್ಪ ಇನ್ಕಮ್ ಬರ್ಬೇಕು ಅಂತ, ಆ ರೀತಿಗೆ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದು ಅಜ್ಮೇರಾ ಫ್ಯಾಷನ್ಸ್ ಇಂದ ಸಂಪರ್ಕ ಮಾಡ್ಬಿಟ್ಟು. ಸೊ ಡಿಯರ್ಸ್, ನೀವು ಕೂಡ ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಮಾಡ್ತಿದ್ರಿ, ನನ್ ಮಗು ಇದೆ ಮನೇಲಿ ಇಟ್ಕೊಂಡು ನಾನು ಏನಾದ್ರು ಕೆಲಸ ಮಾಡ್ಬೇಕು ಅಂತ. ಎಲ್ಲರಿಗೂ ಇವಾಗ ಏನಾದ್ರು ನಾನು ಮಾಡ್ಬೇಕು ಅಂತ ಅನ್ನೋ ಒಂದು ಹುಮ್ಮಸ್ಸಂತೂ ಖಂಡಿತ ಇದೆ. ಮನಸ್ಫೂರ್ತಿಯಾಗಿ ಹೇಳ್ತಿರೋದಷ್ಟೇ, ಮನೇಲಿ ಕುತ್ಕೊಂಡು ನೀವು ಒಂದ್ಸತಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಯಾರಿಗೂ ಪ್ರಾಫಿಟ್ ಖಂಡಿತ ಬರಲ್ಲ.
ಸ್ಟಾರ್ಟಿಂಗ್ ಮಾಡ್ತಾ ನೀವು ಜನಗಳನ್ನ ಎಷ್ಟು ಪರಿಚಯ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ನೀವು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಜನರ ಪರಿಚಯ ಜಾಸ್ತಿ ಮಾಡ್ಕೋತಾ ಹೋಗ್ಬೇಕು. ನಾವ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಮನೆಯಿಂದ ಸ್ವಲ್ಪ ಹೊರಗಡೆ ಬರ್ಲೇಬೇಕಾಗುತ್ತೆ. ಲೇಡೀಸ್ಗೆ ಇವ್ರು ಹೇಳೋ ಪ್ರಕಾರ ತುಂಬಾ ಸಪೋರ್ಟಿವ್ ಆಗಿದೆ ಈ ಒಂದು ಕಂಪನಿ. ತುಂಬಾ ಕಡಿಮೆ ಬೆಲೆ, ನಿಜಕ್ಕೂ ನಿಮ್ಗೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಬೆಲೆನಲ್ಲಿ ಇಲ್ಲಿ ಬಟ್ಟೆ ಸಿಗತ್ತೆ. ನಾವೊಂದು ಶಾಪ್ ಹೋಗಿ ನಾವ್ ಏನ್ ದುಡ್ಡು ತಗೋತೀವಿ ಅದಕ್ಕಿಂತಲೂ ಒಂದು ಕಾಲ್ ಭಾಗದಷ್ಟು ಹಣ ಮಾತ್ರ ನಿಮ್ಗೆ ತತ್ಬೇಕಾಗತ್ತೆ ಅಷ್ಟೇ ಹೊರತು ಎಷ್ಟೋ ಹಣ ನೀವು ಗಳಿಸ್ಬೋದು. ಒಂದ್ ಸ್ಮಾಲ್ ಅಮೌಂಟ್ ನೀವು ಹಸ್ಬೆಂಡ್ ಹತ್ರ ಹೋಗಿ ಕೈ ಚಾಚೋ ಬದಲು ನಿಮ್ಮದೇ ಆದಂತ ಓನ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಖರ್ಚಿಗಾಗುವಷ್ಟು ದುಡ್ಡು ನಿಮ್ಗೆ ಖಂಡಿತ ಸಿಗುತ್ತೆ. ಸೊ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಸ್ಟಾರ್ಟ್ ಮಾಡಿ. ಇದ್ರ ಬಗ್ಗೆ ನಾವು ಇನ್ನೂ ಸಾಕಷ್ಟು ವಿಷಯಗಳನ್ನ ಈಗ ನಮ್ಗೆ ತಿಳಿಸ್ಕೊಡ್ತಾರೆ. ಯಾವ್ಯಾವ ತರ ಬಟ್ಟೆ ಸಿಗುತ್ತೆ ಅಂತ ನಾವು ಅಲ್ಲಿ ಹೋಗಿ ನೋಡೋಣ. ಸರ್ ನಮ್ಗೆ ಹೇಳ್ತಿರೋ ಪ್ರಕಾರ ಲೇಡೀಸ್ಗಂತೂ ಸಾಕಷ್ಟು ಸಪೋರ್ಟಿವ್ ಆಗಿರುವಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಮನೆಯಿಂದ ಹೋಮ್ बिजनेस स्टार्ट ಮಾಡುವಂತವರಿಗೆ आपको इतने सारे अवार्ड्स मिला है, यहाँ तक आप अचीव करने के लिए उतना ही आपको, मैं हिंदी में बात कर रही हूँ अगर गलत हो तो ये बहुत अच्छा है, बहुत अच्छा है। वहाँ तक आपको पहुँचने के लिए बहुत सारी डिफिकल्टीज भी फेस करने का चांसेस रहता है। हाँ। क्या क्या डिफिकल्टीज आपने फेस किया है अभी तक और कैसे आपने संभाला वो सब टाइम? देखिए मेरा थोड़ा एक डिफरेंट नेचर है। डिफिकल्टीज को डिफिकल्टी मानता ही नहीं। हाँ। वो सब तो चुनौतियां हैं, कुछ भी आप करेंगे। चैलेंजेस। आप घर से बाहर निकलते हैं तो ठोकर लग सकती है आपको, हाँ। है ना। तो उससे उस ठोकर लगने से अपन रुक जाएं ऐसा तो नहीं होना चाहिए। अपन घर से बाहर गाड़ी लेके निकलते हैं तो ग्रीन लाइट भी हो सकती है, रेड लाइट भी हो सकती है। हाँ। तो रेड लाइट है तो ठीक है, 2 मिनट रुक गए, थोड़ी देर में वो ग्रीन हो जाने वाली है। हाँ। समय सब निकल जाता है, कोई बाकी नहीं रहता है। डिफिकल्टीज आएंगी, उनको डिफिकल्टीज मानिए ही मत। एक प्रॉब्लम आती है तो वो साथ में अपॉर्चुनिटी लेके आती है। कोरोना आया, तकलीफ दिया है, मैं ये नहीं कहता हूँ कि तकलीफ नहीं दिया, बहुत लोग परेशान हुए हैं, लेकिन वो भी साथ में अपॉर्चुनिटी लेके आया है। ऑनलाइन की अपॉर्चुनिटी लेके आया है। आज पहले लोग कैश लेके घूमते थे, आज कितना कार्ड से पेमेंट हो गया है, ठीक है ना। प्रॉब्लम अपने साथ अपॉर्चुनिटी लेके आती है। अपन प्रॉब्लम को ज्यादा गौर से देखेंगे तो प्रॉब्लम बड़ी हो जाएगी। हाँ। अपन अपॉर्चुनिटी को देखेंगे तो अपॉर्चुनिटी बड़ी हो जाएगी। मुसीबत में से ही अच्छी चीज खोज लेना, ये बड़ी चीज होती है। तो मेरा वही नेचर है, मैं कुछ भी लाइट लेता हूँ हर चीज को। प्रॉब्लम्स आएंगी, आती रहेंगी, आपको रुकना नहीं है। घर से निकलेंगे तो रेड लाइट हो सकती है। हाँ। अपन इस इंतजार में नहीं बैठे रह सकते हैं कि सब बत्तियां ग्रीन होगी तब मैं घर से निकलूंगा। घर से निकलिए, अगर रेड लाइट होगी 2 मिनट वेट करेंगे, फिर ग्रीन हो जाएगी, फिर चल देंगे। तो ये सब चुनौतियां हैं, आती रहेगी। जीवन ही चुनौती का नाम है। एक चीज, आपने इतना बड़ा सवाल किया, मैंने अपनी भाषा में उसका जवाब दे दिया, लेकिन एक चीज और बताता हूँ मैं। कपड़े का बिजनेस एक ऐसा बिजनेस है, डिफिकल्टीज आती है किसी भी बिजनेस में, लेकिन इस बिजनेस के अंदर किसी भी और बिजनेस की तुलना में 10 टाइम्स कम डिफिकल्टीज आती है। दूसरी चीज, सक्सेस होने के चांसेस 10 टाइम्स ज्यादा है इस बिजनेस के अंदर। क्यों? सबसे पहला, ये जो प्रोडक्ट है ना, ये कभी खराब नहीं होता है। इसकी कोई एक्सपायरी नहीं है, आज नहीं बिका है 2 महीने बाद बिक जाएगा, फटने वाला नहीं है पड़ा पड़ा। हाँ। सेकेंड थिंग, हम जो सोसाइटी में, जो कल्चर में हम लोग रहते हैं, हम कितना समझ पा रहे हैं मेरी हिंदी को मैं? हाँ। तो वहाँ पे क्या है, आज आपको खुद यूज करने के लिए जरूरत नहीं भी है ना, तो आपके रिलेशन में, आपके फ्रेंड्स में, सर्कल में देने लेने के लिए आपको 10, 20, 50 पीस लग जाना साल के अंदर बहुत मामूली बात है। कोई शादी के अंदर, कोई कहीं किसी चीज के अंदर, तो इतना डिमांडेबल प्रोडक्ट है। तीसरी चीज, इसको करने के लिए किसी डिग्री की जरूरत नहीं है आपको, कोई लाइसेंस की जरूरत नहीं है आपको। लाइसेंस की कि जरूरत आपने- नहीं है सर, ये स्मॉल क्वांटिटी में स्मॉल में कोई लाइसेंस की घर जरूरत से नहीं है। अगर आप साल के अंत नहीं, घर से आप बिजनेस करते हैं, किसी लाइसेंस लाइसेंस की वगैरह- जरूरत नहीं है। हाँ। आपका पास पैन कार्ड है, पैन कार्ड लग रहा था, पैन कार्ड की जरूरत यस। तो इतना इजी बिजनेस है, एक्सपायरी इसकी नहीं है, इतनी डिमांड बनी रहने वाली है, तो वो बिजनेस के चांस, सक्सेस होने के चांसेस तो 10 टाइम्स अपने आप ही ज्यादा हो गए हैं। तो मुश्किलें बहुत कम आएंगी, और आएंगी तो सामने हम लोग मिल के उसको सॉल्व करने की कोशिश करेंगे। मुश्किलों से डरिए नहीं, घबराइए नहीं, एक स्टेप आप उठाइए, क्योंकि
1000 मील भी आपको जाना है तो पहली उसकी शुरुआत एक स्टेप से होगी। एक स्टेप आपको उठाना है, वो स्टेप है शायद फोन करना। आपके लिए नंबर दिया हुआ है डिस्क्रिप्शन में नीचे, एक कॉल कीजिए, हमारी टीम आपको पूरी तरीके से गाइड करेगी कि किस तरीके से, अगर आप रिटेलर हैं तो हमसे परचेज कर सकते हैं, या आप नया बिजनेस करना चाहते हैं तो हमारे साथ जुड़ सकते हैं। ಸರ್ ಅದೇ ಹೇಳ್ತಾ ಇದ್ದಾರೆ, ಆನ್ಲೈನ್ ಅಲ್ಲಿ ನಿಮ್ ಮನೆಯಿಂದ ಕುತ್ಕೊಂಡು ಕ್ಯಾಟ್ಲಾಗ್ಸ್ ನ ನೋಡ್ಬೋದು. ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಆರ್ಡರ್ಸ್ ಇತ್ತು, ಅಲ್ಲಿಗೆ ನಮ್ ಪೂರ್ತಿ ಟೀಮ್ ಇದೆ, 24/7 ಆಕ್ಟಿವ್ ಇರುತ್ತೆ. ಅಲ್ಲಿಗೆ ನಿಮ್ಗೆ ಎಲ್ಲಾ ಕೈಂಡ್ಸ್ ಆಫ್ ಕ್ವೈರೀಸ್, ನಿಮ್ದು ಏನಾದ್ರೂ ಪ್ರಶ್ನೆ ಇರುತ್ತೆ ಅದ್ರದ್ದು ಉತ್ತರ ಸಿಗುತ್ತೆ. ಓಕೆ, ಲೈಕ್ ಏನಾದ್ರೂ ನಿಮ್ ಕ್ಯಾಟ್ಲಾಗ್ಸ್ ಪ್ರೊವೈಡ್ ಮಾಡ್ತೀವಿ, ನೀವು ಹೇಳಿದ್ರೆ ವಿಡಿಯೋ ಕಾಲಿಂಗ್ ಅಲ್ಲಿ ಪರ್ಚೇಸಿಂಗ್ ಆಗುತ್ತೆ. ಎಲ್ಲ ರೀಸನೇಬಲ್ ರೇಂಜ್ ಅಲ್ಲಿ ಜಾಸ್ತಿ ಮಾರ್ಜಿನ್ ಹಾಕ್ಬಿಟ್ಟು ನೀವು ಪ್ರಾಫಿಟ್ ಸಿಗುತ್ತೆ. ಆ ರೀತಿ ಕೆಲಸ ನೀವು ಅಜ್ಮೀರಾ ಫ್ಯಾಷನ್ ಅಲ್ಲಿ ಸಂಪರ್ಕ ಮಾಡ್ಬಿಟ್ಟು ನೀವು ಸ್ಟಾರ್ಟ್ಅಪ್ ಮಾಡ್ಬೋದು ಬಿಸ್ನೆಸ್. ಸರ್ಗೆ ನಾನು ಫಸ್ಟ್ ಕ್ವಶನ್ ಕೇಳಿದೆ, ಇಷ್ಟೊಂದೆಲ್ಲ ನೀವು ಅವಾರ್ಡ್ಸ್ ಹೇಗೆ ತಗೊಂಡ್ರಿ, ಹೇಗಿದೆಲ್ಲ ಸ್ಟಾರ್ಟ್ಅಪ್ ಮಾಡಿದ್ರಿ, ಎಷ್ಟೆಲ್ಲ ಡಿಫಿಕಲ್ಟೀಸ್ ಬಂತು ಅಂತ ಕೇಳಿದೆ. ಇದಕ್ಕೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡೋದು ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಮುಖ್ಯವಾಗಿ ಹೇಳ್ಬೇಕಾಗಿರೋದು ಒಂದೇನಂದ್ರೆ, ನಾವ್ ಏನೇ ಸ್ಟಾರ್ಟ್ ಮಾಡ್ಕೊ ಮುಂಚೆ ಭಯ ಪಡ್ತೀವಿ ಫಸ್ಟ್, ಅಯ್ಯೋ ಏನಾಗತ್ತಾ, ಲಾಸ್ ಆಗತ್ತಾ. ಲಾಸ್ ಪ್ರಾಫಿಟ್ ಬಗ್ಗೆ ಫಸ್ಟ್ ಯೋಚನೆ ಮಾಡ್ಬಾರ್ದು. ಮೊದಲು ಅವ್ರು ಹೇಳಿದ್ರು, ಸರ್ ಹೇಳಿದ್ರು, ಫಸ್ಟ್ ಸ್ಟೆಪ್ ಮೊದಲು ನೀವು ಇಡಿ, ಅದಾದ್ಮೇಲೆ ಮೇಲಕ್ಕೆ ನೀವೇ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ಬಿಸ್ನೆಸ್ ಯಾವುದೇ ನಿಮ್ಗೆ ಲೈಸೆನ್ಸ್ ಬೇಕಾಗಿದ್ದೀರಾ, ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡಿಂದ ಒಂದ್ ಡಾಕ್ಯುಮೆಂಟ್ ಇದ್ರೆ ನೀವು ಆನ್ಲೈನ್ ಇಂದ ಬುಕಿಂಗ್ ಮಾಡಬಹುದು. ಇಂಡಿಯನ್ ಸಿಟಿಸನ್ ಎಲ್ಲರಿಗೂ ಇದ್ದೇ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ. ಇದು ಎರಡಿದ್ರೆ ಸಾಕು, ನೀವು ಬಿಸ್ನೆಸ್ ನೀವು ಕಡಿಮೆ ಪ್ರೈಸ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ಮನೇಲೆ ಕುತ್ಕೊಂಡು ನೀವು ಶಾಪಿಂಗ್ ಮಾಡ್ಕೋಬಹುದು. ನಿಮ್ಗೆ ಟೀಮ್ ಹೆಲ್ಪ್ ಮಾಡ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ನಂಬರ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕ್ತಾ ಇದೀನಿ. ನಂಬರ್ಗೆ ನೀವು ಕಾಲ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕನ್ನಡ ಮಾತಾಡೋರು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾರೆ. ಅದ್ರ ಬಗ್ಗೆ ಡೌಟ್ ಇಲ್ಲ, ಸರ್ ಎಲ್ಲ ಹಿಂದಿಲ್ ಮಾತಾಡ್ತೀರ ಅಂತ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಕನ್ನಡ ಮಾತಾಡೋರು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾರೆ. ನಿಮ್ ಕನ್ನಡದಲ್ಲೇ ನೀವು ಎಷ್ಟು ಬೇಕು ನಿಮ್ ಪ್ರಶ್ನೆಗಳನ್ನ ಕೇಳ್ಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ರು ತಿಳ್ಕೊಬಹುದು. ನಿಮ್ಗೆ ಯಾರೇ ಸಪೋರ್ಟ್ ಇಲ್ಲದೆ ನಿಮ್ ಸಿಂಗಲ್ ಲೇಡೀಸ್ ಕೂಡ ಮನೇಲಿ ಕುತ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ನನಗೆ ಆಸೆ ಆಗ್ತಿದೆ. ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಯಾಕೆ ಒಂದು ಸೈಡ್ ಬಿಸ್ನೆಸ್ ಮಾಡಬಾರ್ದು ಅಂತ ಅನಿಸ್ತಿದೆ. ಸೊ ಹಾಗಾಗಿ ನೀವು ಯಾವುದೇ ಏನು ಭಯ ಪಡದೆ ಒಂದು ಸಿಂಗಲ್ ಸ್ಮಾಲ್ ಅಮೌಂಟ್ ಅಲ್ಲಿ ಕೂಡ ನೀವು ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸರ್ ಕೂಡ ಅದ್ರ ಬಗ್ಗೆ ಸಾಕಷ್ಟು ವಿಷಯ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಷ್ಟೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಹಾಗೆ ಫಸ್ಟ್ ಟೈಮ್ ನನಗೆ ಕನ್ನಡದಲ್ಲಿ ಮೇಡಮ್ ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಕರ್ನಾಟಕದ ಜನತೆಗೆ ನಿಮ್ ಬಗ್ಗೆ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಕ್ಕೆ थैंक यू सो मच सर। थैंक यू, आपका भी बहुत बहुत धन्यवाद। आप इतनी दूर से आए, हमें मौका दिया है आपके व्यूअर्स तक हमारी बात पहुंचाने का, इसके लिए आपका भी बहुत थैंक यू।